ಭಟ್ಕಳ ತಾಲೂಕಿನ ಮುರುಡೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಮಂದಿಯನ್ನ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ನೀಡಿದರು. ಸೋಮವಾರ ರಾತ್ರಿ ಮುರುಡೇಶ್ವರ ಠಾಣಾ ವ್ಯಾಪ್ತಿಯ ಬೈಲೂರು ಮಾರ್ಗದ ತೆಂಗಾರ ಪ್ರದೇಶದ ಬಳಿ ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿರುವ ಕುರಿತು ಪೊಲೀಸ್ ದೂರು ದಾಖಲಾಗಿತ್ತು. 3 ಬೈಕ್ಗಳಲ್ಲಿ ಬಂದ 7 ಜನ ಹುಡುಗರು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿತ್ತು. ಪೊಲೀಸ್ ತನಿಖೆ ನಡೆಸಿ 7 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ತನಿಖೆಯಲ್ಲಿ ಈ 7 ಮಂದಿ ಅಪ್ರಾಪ್ತ ಬಾಲಕರು ಎಂಬುದು ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಜೆಜೆ ಕಾಯ್ದೆ ಅಡಿ ಅಪ್ರಾಪ್ತ ಬಾಲಕರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುತ್ತಿದೆ. ಅಪ್ರಾಪ್ತ ಬಾಲಕರಿಗೆ ಬೈಕ್ ನೀಡಿದವರ ಮೇಲೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ತನಿಖೆ ಮುಂದುವರಿಸಲಾಗುವುದು ಎಂದು ಎಸ್ಪಿ ತಿಳಿಸಿದ್ದಾರೆ. ಇದೇ ವೇಳೆ ಸಿರಸಿ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಉಡಿ ಸೇವೆ ಕುರಿತ ನಕಲಿ ಸುದ್ದಿಗೆ ಪ್ರತಿಕ್ರಿಯಿಸಿದ ಅವರು, ಆನ್ಲೈನ್ ಮೂಲಕ 3517 ಪಾವತಿಸಿದರೆ ದೇವರಿಗೆ ಉಡಿ ಸೇವೆ ಸಲ್ಲಿಸಿ ಮನೆಗೆ ಪ್ರಸಾದ ಕಳುಹಿಸಲಾಗುವುದು ಎಂಬ ಸಂದೇಶ ಪ್ರಸಾರವಾಗುತ್ತಿದೆ ಎಂದು ಹೇಳಿದರು. ಈ ಕುರಿತು ಸಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದೇವಸ್ಥಾನ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಲಾಗಿದೆ. ಇದು ಫೇಕ್ ವೆಬ್ಸೈಟ್ ಆಗಿದ್ದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ವಿಡಿಯೋ ಬಿಡುಗಡೆ ಮಾಡುವ ಕಾರ್ಯ ನಡೆಯುತ್ತಿದೆ. ಆರೋಪಿಯನ್ನ ಶೀಘ್ರ ಪತ್ತೆ ಹಚ್ಚಲಾಗುವುದು ಎಂದು ತಿಳಿಸಿದರು. ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಸುಗಮ ಸಂಚಾರಕ್ಕಾಗಿ 25 ಕಡೆ ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಲಾಗಿದೆ. ಬೆಂಗಳೂರು, ಭಟ್ಕಳ, ಕುಮಟಾ, ಸಾಗರ, ಸಿದ್ದಾಪುರ ಕಡೆಯಿಂದ ಬರುವವರಿಗೆ 7 ಸ್ಥಳ, ಶಿವಮೊಗ್ಗ, ಸೊರಬ, ಶಿಕಾರಿಪುರ, ಬನವಾಸಿ ಕಡೆಯಿಂದ ಬರುವವರಿಗೆ 5 ಸ್ಥಳ, ಹಾವೇರಿ, ಹಾನಗಲ್, ಹುಬ್ಬಳ್ಳಿ, ಯಲ್ಲಾಪುರ, ಮುನಗೋಡ ಕಡೆಯಿಂದ ಬರುವವರಿಗೆ 13 ಸ್ಥಳಗಳನ್ನು ಗುರುತಿಸಲಾಗಿದೆ. ಪಾರ್ಕಿಂಗ್ ಲಭ್ಯತೆ ಕುರಿತು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲಿಸಬಹುದಾಗಿದೆ. ರೂಟ್ ಮ್ಯಾಪ್ ಆಯ್ಕೆಯು ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಟ್ರಾಫಿಕ್ ನಿಯಂತ್ರಣಕ್ಕಾಗಿ ವಿಶೇಷ ಸ್ಕ್ವಾಡ್ ರಚಿಸಲಾಗಿದೆ. ಸರಗಳತನಂತಹ ಅಪರಾಧ ಕೃತ್ಯಗಳನ್ನು ತಡೆಗಟ್ಟಲು ವಿಶೇಷ ಕ್ರೈಮ್ ಸ್ಕ್ವಾಡ್ ನಿಯೋಜಿಸಲಾಗಿದೆ. 100ಕ್ಕೂ ಹೆಚ್ಚು ಕಡೆಗಳಲ್ಲಿ ಫೇಸ್ ರೆಕಗ್ನಿಷನ್ ಸಿಸಿಟಿವಿ ಅಳವಡಿಸಲಾಗಿದ್ದು ಅಪರಾಧ ಹಿನ್ನೆಲೆ ಹೊಂದಿರುವವರನ್ನು ಗುರುತಿಸಿ ನಿಗಾ ಇಡಲು ಇದು ಸಹಾಯಕವಾಗಲಿದೆ ಎಂದು ಅವರು ತಿಳಿಸಿದರು. ಮಹಿಳೆಯರ ರಕ್ಷಣೆಗೆ ಅಕ್ಕಪಡೆ ಕಾರ್ಯನಿರ್ವಹಿಸಲಿದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ವಯಂ ಸೇವಕರು ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಲಿದ್ದಾರೆ. 5 ವಿಶೇಷ ಸಹಾಯಕ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ. ಜಾತ್ರೆ ಭದ್ರತೆಗೆ 750 ಎಚ್ಸಿ, ಪಿಸಿ, 200 ಗೃಹ ರಕ್ಷಕ ಸಿಬ್ಬಂದಿ, 50 ಪಿಎಸ್ಐ ಹಾಗೂ ಅದಕ್ಕಿಂತ ಮೇಲ್ದರ್ಜೆಯ ಅಧಿಕಾರಿಗಳು ಮತ್ತು 4 ರಾಜ್ಯ ಮೀಸಲು ಪೊಲೀಸ್ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ಎಸ್ಪಿ ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 23/2/26 ಒಂದು ಪ್ರಕರಣ ದಾಖಲಾಗುತ್ತೆ. ಸೆಕ್ಷನ್ 196(1), 189(2) ಮತ್ತೆ 351 ಕ್ಲಾಸ್ 2, 324(4) ಮತ್ತು 190 ಮತ್ತು ಪ್ರಿವೆನ್ಷನ್ ಆಫ್ ಡಿಸ್ಟ್ರಕ್ಷನ್ ಅಂಡ್ ಲಾಸ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಇದರಲ್ಲಿ ಕಂಪ್ಲೇಂಟ್ ಆಗಿರೋರು ಮಂಜುನಾಥ್ ಮಡಿವಾಳರವರು ಅವರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಬೈಲೂರು ಇದು ಗ್ರಾಮದಲ್ಲಿ ಮುರುಡೇಶ್ವರ ಇದಲ್ಲಿ ಈ ಗ್ರಾಮದಲ್ಲಿ 7 ಜನ ಹುಡುಗರು 3 ಬೈಕಲ್ಲಿ ಬಂದು ಕಲ್ಲು ಹೋರಾಟ ಮಾಡಿರ್ತಾರೆ ಅಂತ ಒಂದು ಪ್ರಕರಣ ನೀಡಿರ್ತಾರೆ FIR ಅಲ್ಲಿ. ಇದರಲ್ಲಿ ನಾವು ತನಿಖೆ ಕೈಗೊಂಡಿದ್ದಲ್ಲಿ ಕೂಡಲೇ ತಿಳಿದು ಬಂದಿದ್ದು ಏನಂದ್ರೆ ಅವರು 7 ಜನ ಅಪ್ರಾಪ್ತ ಬಾಲಕರಿರೋದ್ರಿಂದ ನಾವು ಜೆಜೆ ಆಕ್ಟ್ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ. 7 ಜನ ಅವ್ರನ್ನ ವಶಕ್ಕೆ ತಗೊಂಡು ನಾವು ಜೆಜೆ ಆಕ್ಟ್ ಪ್ರಕಾರ ನಾವು ಅವರಿಗೆ ಸೂಕ್ತ ಕ್ರಮ ತಗೊಂಡಿದ್ದೀವಿ. ಇನ್ನ ತನಿಖೆ ಮುಂದುವರಿಯುತ್ತೆ. ಇದರಲ್ಲಿ ಯಾರು ಬೈಕ್ ನೀಡಿದ್ದಾರೆ ಅನ್ನೋದು ಕೂಡ ಮತ್ತೆ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ. ಯಾವುದೇ ಆದ ಅಪ್ರಾಪ್ತ ಬಾಲಕರಿಗೆ ಮೈನರಿಗೆ ಯಾರು ಮೇಜರ್ಸ್ ಇರ್ತಾರೆ ಅವ್ರು ಇದ್ರ ಬಗ್ಗೆ ಯಾರು ಕೊಟ್ಟಿದ್ದಾರೆ ಬೈಕ್ ಮತ್ತೆ ಅವ್ರ ಮೇಲೆ ಕೂಡ. ಸಿರ್ಸಿ ಮಾರಿಕಾಂಬಾ ಜಾತ್ರೆಯು ಈ ತಿಂಗಳು 24ನೇ ತಾರೀಕಿಂದ ಪ್ರಾರಂಭವಾಗಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಸಾಮಾಜಿಕ ಜಾಲತಾಣದಲ್ಲಿ ಯಜಮಾನ್ ಅಂತ ಒಂದು ಐಡಿಯಿಂದ ಒಂದು ಫೇಕ್ ನ್ಯೂಸ್ ವೈರಲ್ ಆಗ್ತಾ ಇದೆ. ಇದರಲ್ಲಿ ಅವರು ಏನಂದ್ರೆ ಜಾತ್ರೆಗೆ ಸಂಬಂಧಪಟ್ಟಂಗೆ ಅವರು 3517 ರೂಪಾಯಿ ತುಂಬಿದಲ್ಲಿ ಆನ್ಲೈನ್ ಮೂಲಕ ಇದರಲ್ಲಿ ಅವರಿಗೆ ಸೇವೆಯನ್ನ ದೇವರಿಗೆ ಮಾಡಿ ಮತ್ತೆ ಇದಕ್ಕೆ ಪ್ರಸಾದವನ್ನು ಮನೆಗೆ ತಲುಪಿಸುವುದಾಗಿ ಒಂದು ಫೇಕ್ ವೆಬ್ಸೈಟ್ ಮಾಡಿ ಮತ್ತೆ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೆ. ಇದು ನಮಗೆ ಗಮನಕ್ಕೆ ತಿಳಿದು ಬಂದು ಮತ್ತೆ ದೇವಸ್ಥಾನದ ಆಡಳಿತದವರಿಗೆ ಮಂಡಳಿಯವರಿಗೆ ಜೊತೆ ಚರ್ಚೆ ಮಾಡಿ ಇದು ಫೇಕ್ ಅಂತ ತಿಳಿದು ಬಂದಲ್ಲಿ ನಾವು ಇದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ. ಸಿರ್ಸಿ ಶಾರಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ನಂಬರ್ 21/2026 ಕಲಂ 318 ಕ್ಲಾಸ್ 4 66 CD IT ಆಕ್ಟ್ ಪ್ರಕಾರ ಇದು ಕೇಸ್ ದಾಖಲಾಗಿದೆ. ಇದರ ಜೊತೆಗೆ ನಾವು ಯಾರು ಅಂತ ಪತ್ತೆ ಹಚ್ಚುತ್ತಾ ಇದೀವಿ, ತನಿಖೆ ಕೈಗೊಳ್ತಾ ಇದೀವಿ. ಅದೇ ಸಮಯದಲ್ಲಿ
ಎಲ್ಲರಿಗೂ ಜನರಿಗೂ ನಾವು ಮತ್ತೆ ಭಕ್ತಾದಿಗಳಿಗೆ ಕೇಳ್ಕೊಳ್ಳೋದೇನಂದ್ರೆ ಇದೊಂದು ಫೇಕ್ ವೆಬ್ಸೈಟ್ ಮತ್ತೆ ಇದಕ್ಕೆ ಕಿವಿಗೂಡಬಾರ್ದು ಮತ್ತೆ ಇದ್ರ ಬಗ್ಗೆ ಯಾವುದೇ ತರದ ಫಾರ್ವರ್ಡ್ ಮಾಡಲಾಗಬಾರ್ದು ಅನ್ನೋದು ಕೂಡ ನಾವು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾರು ಇದಕ್ಕೆ ನಂಬಿ ಮತ್ತೆ ಅದಕ್ಕೆ ಹಣ ನೀಡಬಾರ್ದು ಅಂತ ಕೂಡ. ಸಿರ್ಸಿ ಮಾರಿಕಂಬ ಜಾತ್ರೆ ಮಹೋತ್ಸವ 2026 ಸಿರ್ಸಿ ನಗರದಲ್ಲಿ 24 ಇದೇ ತಿಂಗಳು ಫೆಬ್ರವರಿ ಪ್ರಾರಂಭವಾಗಲಾಗಿತ್ತು. ಇದಕ್ಕೆ ಎಲ್ಲಾ ಜಾತ್ರೆಗೆ ಆಗಮಿಸುವ ಸಾರ್ವಜನಿಕರಿಗೂ ಮತ್ತು ಭಕ್ತಾದಿಗಳಿಗೆ ಪೊಲೀಸ್ ಕಡೆಯಿಂದ ಸುಸ್ವಾಗತ ಅಂತ ಹೇಳಿ ಮತ್ತೆ ಅದರ ಜೊತೆಗೆ ಸೂಕ್ತ ಬಂದೋಬಸ್ತ್ ನಾವು ಮಾಡ್ಕೊಂಡಿದೀವಿ. ಪ್ರಾಮುಖ್ಯವಾಗಿ ಈ ಬಾರಿ 25 ಪಾರ್ಕಿಂಗ್ ಸ್ಥಳಗಳನ್ನು ನಿಗದಿಪಡಿಸಲಾಗಿದೆ. ಮುಖ್ಯವಾಗಿ ಆಯಾ ಭಾಗಗಳಿಂದ ಬರುವ ಸ್ಥಳಗಳಿಗೆ ಇವಾಗ ಮಂಗಳೂರು, ಭಟ್ಕಳ, ಕುಮಟಾ, ಸಾಗರ, ಸಿದ್ದಾಪುರ ಕಡೆಯಿಂದ ಬರೋವರಿಗೆ 7 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ. ಆಮೇಲೆ ಶಿವಮೊಗ್ಗ, ಸೊರಬ, ಶಿಕಾರಿಪುರ, ಬನವಾಸಿ ಕಡೆ ದಾರಿಯಿಂದ ಸಿರ್ಸಿಗೆ ಆಗಮನ ವಾಹನ ಪಾರ್ಕಿಂಗ್ ಒಂದು 5 ಕಡೆ ಆಗಿದೆ. ಹಾವೇರಿ, ಹಣಗಲ್, ಹುಬ್ಳಿ, ಯಲ್ಲಾಪುರ, ಮುಂಡಗೋಡಿಂದ ಬರಕ್ಕೆ 13 ಕಡೆ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಈ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಎಷ್ಟು ಗಾಡಿಗಳು ಪಾರ್ಕ್ ಆಗಿದೆ ಅಂತ ಕೂಡ ಸಾರ್ವಜನಿಕರು ನಮ್ದು ವೆಬ್ಸೈಟ್ www.sirsipolice.in ಅಂತ ವೆಬ್ಸೈಟ್ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಬಹುದು. ಯಾವ ಪಾರ್ಕಿಂಗ್ ಲಾಟ್ ಅಲ್ಲಿ ಅವೈಲಬಿಲಿಟಿ ಇದೆ ಅಂತ ಕೂಡ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅದರಲ್ಲಿ ಪಡೆಯಬಹುದು. ಮತ್ತೆ ಅದರ ಜೊತೆಗೆ ಇದ್ರದ್ದು ರೂಟ್ ಮ್ಯಾಪ್ ಕೂಡ ನಾವು ಈ ವೆಬ್ಸೈಟ್ ಅಲ್ಲಿ ತಿಳ್ಕೊಳ್ಬಹುದು. ಅದ್ರ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆಗೆ ನಾವು ರೂಟ್ ಕ್ಲೋಜರ್ಸ್, ಒನ್ ವೇಗಳೆಲ್ಲ ಮಾಡಿದೀವಿ ಈಸ್ ಆಫ್ ಟ್ರಾಫಿಕ್ ಮಾಡ್ಕೊಳ್ಳೋದಕ್ಕೆ. ಇದರ ಜೊತೆಗೆ ನಮ್ದು ಮೆನ್ನೆಲ್ಲ ಹಾಕಿ ಯಾವುದೇ ತರ ಪಾರ್ಕಿಂಗ್ ನೋ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡು ವೆಹಿಕಲ್ ನ ಈಸಿಯಾಗಿ ಬ್ರೇಕ್ ಡೌನ್ ಆಗಿದ್ದಲ್ಲಿ ಮೂವ್ ಮಾಡೋದಕ್ಕೆ ನಮ್ದು ಒಂದು ಸ್ಪೆಷಲ್ ಸ್ಕ್ವಾಡ್ ಅಂತ ಮಾಡ್ಕೊಂಡಿದೀವಿ ಟ್ರಾಫಿಕ್ ನ ಕ್ಲಿಯರ್ ಮಾಡಕ್ಕೆ. ಇದರ ಜೊತೆಗೆ ಹೆಚ್ಚು ಗಮನ ನಾವು ಸರಗಳತನ ಇರ್ಬೋದು, ಯಾವುದೇ ತರ ಕಳ್ಳರು ಬಂದು ಇದು ಮಾಡೋದಕ್ಕೆ ತಡೆಗಟ್ಟಲು ನಾವು ಸ್ಪೆಷಲ್ ಕ್ರೈಮ್ ಸ್ಕ್ವಾಡ್ ಮಾಡಿದೀವಿ. ಇದರ ಜೊತೆಗೆ ನಾವು 100ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಮತ್ತು ಮೈಕ್ರೋಫೋನ್ ಉಳ್ಳ ವಾಚ್ ಟವರ್ಸ್ ಜೊತೆಗೆ ಕೂಡ ಈ ಬಂದೋಬಸ್ತ್ ಅಲ್ಲಿ ನಾವು ಏರ್ಪಾಡು ಮಾಡ್ಕೊಂಡಿದೀವಿ. ಇದರ ಜೊತೆಗೆ ನಮ್ದು CCTVಯಲ್ಲಿ ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಯಾವುದೇ ತರದ ಕಳ್ತನ ಮಾಡೋರು MOBಗಳನ್ನೆಲ್ಲ ಐಡೆಂಟಿಫೈ ಮಾಡೋದನ್ನ ನಮಗೆ ಒಂದು ರಿಯಲ್ ಟೈಮ್ ಅಲ್ಲಿ ಫೇಸ್ ರೆಕಗ್ನೈಸ್ ಮಾಡಿ ನಮ್ಗೆ ಮುಂಚಿತವಾಗಿ ತಿಳಿದು ಬರೋ ತರ ನಾವು ಟೆಕ್ನಾಲಜಿ ಮಾಡ್ಕೊಂಡಿದೀವಿ. ಯಾರೇ ಬಂದಲ್ಲಿ ಯಾವುದೇ ತರ ಕ್ಯಾಮ್ರಾ ನಮ್ದು 100 ಕ್ಯಾಮ್ರಾ ಐಡೆಂಟಿಫೈ ಆಗಿದ್ರೆ ನಾವು ಅವ್ರನ್ನ ಪತ್ತೆ ಹಚ್ಚಬಹುದು. ಇದರ ಜೊತೆಗೆ ನಾವು ಅಕ್ಕಾಪಡೆ ಪ್ರಾರಂಭವಾಗಿದ್ದು ಅದರಲ್ಲಿ ಕೂಡ ನಾವು ಮಹಿಳೆಯರಿಗೆ ಒಂದು ವ್ಯವಸ್ಥೆಯಾಗಿ ಅವ್ರದ್ದು ಸುರಕ್ಷತೆಗಾಗಿ ಅಕ್ಕಾಪಡೆ ಕೂಡ ಇಲ್ಲಿ ಕಾರ್ಯನಿರ್ವಹಿಸಲಾಗಿದೆ. ಇದರ ಜೊತೆಗೆ ನಾವು 5 ವಿಶೇಷ ಸಹಾಯ ಕೇಂದ್ರವನ್ನು ಮಾಡಿದ್ದೀವಿ ಜಾತ್ರೆ ಇದರಲ್ಲಿ. ಅದ್ರ ಜೊತೆಗೆ ನಾವು ಬಂದೋಬಸ್ತದಲ್ಲಿ ವ್ಯವಸ್ಥೆ ಟ್ರಾಫಿಕ್ ಜೊತೆಗೆ ನುಗ್ಗಲು ಆಗದಂತೆ ಎಲ್ಲ ಕಡೆ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಮತ್ತೆ ಇದರ ಜೊತೆಗೆ ಹೆಚ್ಚು ವಾಲಂಟಿಯರ್ಸ್ ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ. ನಮಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೂಡ ಮತ್ತು ವಾಲಂಟಿಯರ್ಸ್ ನಮ್ಮ ಜೊತೆ ಪೊಲೀಸ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ತಯಾರಿ ಇದಾಗಿದೆ. ಒಟ್ಟು ನಮ್ಮಲ್ಲಿ 750 HCPC, 200 ಹೋಮ್ ಗಾರ್ಡ್ ಮತ್ತು 50 PSI ಅಂಡ್ ಅಬವ್ ಆಫೀಸರ್ಸ್ ಕೂಡ ಇರಲಿದ್ದು. ಇದರ ಜೊತೆಗೆ ನಮಗೆ 4 ಸ್ಟೇಟ್ ರಿಸರ್ವ್ ಪೊಲೀಸ್ ಇಂದ ಕೂಡ ಪಾರ್ಟಿ ಈ ಬಂದೋಬಸ್ತಲ್ಲಿ ನಾವು ವ್ಯವಸ್ಥೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.